ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಅವರ ಪ್ರಾಣವನ್ನ ತೆಗೆಯಲಾಗಿದೆ. ಇಮ್ರಾನ್ ಖಾನ್ ನಿಗೂಢವಾಗಿ ಜೀವ ಕಳೆದುಕೊಂಡಿದ್ದಾರೆ ಅನ್ನುವ ಸುದ್ದಿ ಭಾರಿ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಅದು ಕೂಡ ಯಾರಿಗೂ ಗೊತ್ತೇ ಆಗದಂತೆ ಪಾಕಿಸ್ತಾನದ ಮಾಜಿ ಪ್ರಧಾನಿಯೊಬ್ಬರ ಉಸಿರನ್ನೇ ನಿಲ್ಲಿಸಲಾಗಿದೆ. ಅಂದರೆ ಪಾಕಿಸ್ತಾನ ಯಾವ ಹಂತದಲ್ಲಿದೆ ಅನ್ನೋದನ್ನ ಯೋಚನೆ ಮಾಡಿ. ಅಲ್ಲಿಗೆ ಪಾಕಿಸ್ತಾನದಲ್ಲಿ ಯಾರ ಜೀವಕ್ಕೂ ಗ್ಯಾರಂಟಿ ಇಲ್ಲ ಅಂತ ಆಯಿತು. ಅದು ಕೂಡ ಪಾಕಿಸ್ತಾನ ದೇಶವನ್ನೇ ಆಳ್ವಿಕೆ ಮಾಡ್ತಿದ್ದ ಪ್ರಧಾನಿಯನ್ನ ಈ ರೀತಿ ನಿಗೂಢವಾಗಿ ಹತ್ಯೆ ಮಾಡ್ತಾರೆ ಅಂದರೆ ಪಾಕಿಸ್ತಾನದ ಮನಸ್ಥಿತಿ ಯಾವ ರೀತಿ ಇರಬಹುದು ಅನ್ನೋದನ್ನ ಒಮ್ಮೆ ಯೋಚನೆ ಮಾಡಿ. ಹಾಗಂತ ಪಾಕಿಸ್ತಾನ ಸರ್ಕಾರ ಅಧಿಕೃತವಾಗಿ ಈ ಮಾಹಿತಿಯನ್ನ ಹೊರಬಿಟ್ಟಿಲ್ಲ. ತಾನೇ ಮಾಡಿರುವ ಕೃತ್ಯವನ್ನ ಈ ರೀತಿ ಬಹಿರಂಗಗೊಳಿಸೋದಕ್ಕೆ ಕೂಡ ಸಾಧ್ಯವಿಲ್ಲ ಬಿಡಿ. ಹಾಗಾದ್ರೆ ಈ ಸುದ್ದಿ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅಫ್ಘಾನಿಸ್ತಾನ. ಹೌದು, ಈ ಸುದ್ದಿಯನ್ನ ಬಹಿರಂಗಪಡಿಸಿದ್ದು ಅಫ್ಘಾನಿಸ್ತಾನ ಪಾಕಿಸ್ತಾನದ ಇಂಥದ್ದೊಂದು ಸೀಕ್ರೆಟ್ ಮಾಹಿತಿಯನ್ನ ಜಗತ್ತಿನ ಮುಂದೆ ಇಟ್ಟಿದೆ. ಅಫ್ಘಾನಿಸ್ತಾನ ಇತ್ತೀಚೆಗೆ ಪಾಕಿಸ್ತಾನದ ಕಪಟ ನಾಟಕವನ್ನ ಹೆಚ್ಚಾಗಿ ಜಗತ್ತಿನ ಮುಂದೆ ಇಡ್ತಾ ಇದೆ. ಇದೀಗ ಪಾಕಿಸ್ತಾನ ಸರ್ಕಾರ ಹಾಗೂ ಆರ್ಮಿ ಸೇರಿಕೊಂಡು ಮಾಡಿರುವ ಈ ಕೃತ್ಯವನ್ನ ಕೂಡ ಜಗತ್ತಿನ ಮುಂದಿಟ್ಟಿದೆ ಅಫ್ಘಾನಿಸ್ತಾನ. ಅಷ್ಟಕ್ಕೂ ಪಾಕಿಸ್ತಾನ ಸರ್ಕಾರ ಹಾಗೂ ಆರ್ಮಿ ಸೇರಿಕೊಂಡು ಮಾಜಿ ಪ್ರಧಾನಿಯೊಬ್ಬರ ಜೀವವನ್ನೇ ತೆಗೆದುಬಿಟ್ರ. ಜೈಲಿನಲ್ಲೇ ಇಮ್ರಾನ್ ಖಾನ್ ಅವರನ್ನ ಸೈಲೆಂಟ್ ಆಗಿಯೇ ಮುಗಿಸಲಾಯಿತಾ. ಇಮ್ರಾನ್ ಖಾನ್ ಕಂಡ್ರೆ ಅಲ್ಲಿನ ಆರ್ಮಿಗೆ ಯಾಕಷ್ಟು ದ್ವೇಷ, ಏನಿದು ಇಮ್ರಾನ್ ಖಾನ್ ಹತ್ಯೆಯ ಅಸಲಿ ಸತ್ಯ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಪಾಕಿಸ್ತಾನ ಈ ದೇಶವನ್ನ ಮಾನವೀಯತೆ ಇಲ್ಲದ ದೇಶ ಅಂದ್ರೂ ತಪ್ಪಾಗೋದಿಲ್ಲ. ಅಥವಾ ಮಾನವೀಯತೆ ಅನ್ನುವ ಪದದ ಅರ್ಥವೇ ಗೊತ್ತಿಲ್ಲದಿರುವ ದೇಶ ಅನ್ನೋದು ಉತ್ತಮ ಅನ್ಸುತ್ತೆ. ಕಾರಣ ಏನು ಅನ್ನೋದನ್ನ ಬಿಡಿಸಿ ಹೇಳಬೇಕಾದ ಅಗತ್ಯ ಇಲ್ಲ ಅನ್ಸುತ್ತೆ. ಪಾಪಿ ಪಾಕಿಸ್ತಾನ ಅಂತ ಕರೆಯೋದು ಇದೇ ಕಾರಣಕ್ಕಾಗಿ. ಉಳಿದ ದೇಶಗಳಿಗೆ ನಾವು ಉದ್ಧಾರ ಆಗಬೇಕು ಅನ್ನುವ ಗುರಿ ಇದ್ರೆ ಈ ದೇಶಕ್ಕೆ ಮಾತ್ರ ಉಳಿದ ದೇಶಗಳನ್ನ ಉದ್ಧಾರ ಆಗೋದಕ್ಕೆ ಬಿಡಬಾರ್ದು ಅನ್ನುವ ಗುರಿ ಇದೆ. ತಮ್ಮ ವಿರುದ್ಧ ಇರುವ ಜನರನ್ನ ಬದುಕಲು ಬಿಡಬಾರ್ದು ಅನ್ನುವ ಗುರಿ ಇದೆ. ತಮ್ಮ ಧರ್ಮದ ವಿರುದ್ಧ ಇರುವ ಜನರನ್ನ ಜೀವಂತ ಉಳಿಸಬಾರ್ದು ಅನ್ನುವ ಗುರಿ ಈ ದೇಶಕ್ಕೆ ಇದೆ. ಇದೇ ರೀತಿ ಈಗ ತನ್ನ ಮಾಜಿ ಪ್ರಧಾನಿಯ ಜೀವವನ್ನ ಪಾಕಿಸ್ತಾನ ತೆಗೆದು ಬಿಟ್ಟಿದೆ. ಹೌದು, ಇಮ್ರಾನ್ ಖಾನ್ ಕಥೆಯನ್ನ ಜೈಲಿನಲ್ಲೇ ಮುಗಿಸಲಾಗಿದೆ ಅನ್ನುವ ಸುದ್ದಿ ಭಾರಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಇಮ್ರಾನ್ ಖಾನ್ ಅವರು ಜೈಲು ಸೇರಿ ಹಲವು ವರ್ಷಗಳಾಗಿದೆ. ಭ್ರಷ್ಟಾಚಾರ ಆರೋಪದಲ್ಲಿ ಅವರನ್ನ ಪಾಕಿಸ್ತಾನದ ಜೈಲಿನಲ್ಲಿ ಇಡಲಾಗಿತ್ತು. ಉದ್ದೇಶಪೂರ್ವಕವಾಗಿಯೋ ಅಥವಾ ಅವರು ಮಾಡಿದ ತಪ್ಪಿಗೋ ಗೊತ್ತಿಲ್ಲ. ಆದರೆ ಇಮ್ರಾನ್ ಖಾನ್ಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಕಠಿಣ ಶಿಕ್ಷೆಯನ್ನ ನೀಡಿ ಜೈಲಿನಲ್ಲಿ ಇರಿಸಿತ್ತು. ಜೈಲಿನಲ್ಲಿ ಇದ್ಕೊಂಡೇ ಇಮ್ರಾನ್ ಖಾನ್ ಪಾಕ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನ ಮಾಡ್ತಾ ಇದ್ರು. ತಮ್ಮ ಪಕ್ಷವನ್ನ ಜೈಲಿನಲ್ಲೇ ಕಟ್ಟುತ್ತಿದ್ರು. ಇಂತಹ ಇಮ್ರಾನ್ ಖಾನ್ ಈಗ ಜೈಲಿನಲ್ಲೇ ನಿಗೂಢವಾಗಿ ಬಲಿಯಾಗಿದ್ದಾರೆ ಅನ್ನುವ ಸುದ್ದಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಸುದ್ದಿ ಕಾಡ್ಗಿಚ್ಚಿನಂತೆ ಹರಡ್ತಾ ಇದೆ. ಇಂಥದ್ದೊಂದು ಸುದ್ದಿ ಹೊರಬೀಳ್ತಾ ಇದ್ದಂತೆ ಪಾಕಿಸ್ತಾನದ ಜನರೇ ಅಲ್ಲಿನ ಸರ್ಕಾರವನ್ನ ಹಿಗ್ಗಾಮುಗ್ಗ ಜಾಡಿಸುತ್ತಿದ್ದಾರೆ. ಜೊತೆಗೆ ಇಮ್ರಾನ್ ಖಾನ್ ಕುಟುಂಬಕ್ಕೂ ಕೂಡ ಈ ಸುದ್ದಿ ಆಘಾತ ತಂದಿದೆ. ಏನೇ ಆದರೂ ಸರ್ಕಾರ ಮಾತ್ರ ಈ ಸುದ್ದಿ ಬಗ್ಗೆ ತುಟಿ ಬಿಚ್ಚುತ್ತಿಲ್ಲ. ಹೀಗಾಗಿ ಈ ಸುದ್ದಿಯ ಸತ್ಯಾಸತ್ಯತೆಯನ್ನ ತಿಳಿಯೋದಕ್ಕೆ ಇಮ್ರಾನ್ ಖಾನ್ ಅವರ ಸಹೋದರಿಯರು ಇಮ್ರಾನ್ ಖಾನ್ ಇರುವ ಜೈಲಿಗೂ ಹೋಗಿದ್ದಾರೆ. ಇಮ್ರಾನ್ ಖಾನ್ ಅವರನ್ನ ಪಾಕಿಸ್ತಾನದ ಅದಾಲಾ ಅನ್ನುವ ಜೈಲಿನಲ್ಲಿ ಇರಿಸಲಾಗಿದೆ. ಆದರೆ ಪೊಲೀಸರು ಮಾತ್ರ ಇಮ್ರಾನ್ ಖಾನ್ ಅವರ ಸಹೋದರಿಯರನ್ನ ಜೈಲಿನೊಳಗೆ ಬಿಡ್ಲೇ ಇಲ್ಲ. ಒಳಗೆ ಹೋಗದಂತೆ ತಡೆದಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಬಿದ್ದಿದೆ. ಮತ್ತೊಂದು ಶಾಕಿಂಗ್ ಸಂಗತಿ ಅಂದರೆ ಇಮ್ರಾನ್ ಖಾನ್ ಸಹೋದರಿಯರ ಮೇಲೆ ಜೈಲಿನ ಅಧಿಕಾರಿಗಳು ಹಲ್ಲೆ ಮಾಡಿ ವಾಪಸ್ ಕಳಿಸಿದ್ದಾರಂತೆ. ಜೈಲಾಧಿಕಾರಿಗಳ ಈ ವರ್ತನೆ ಹಲವು ಅನುಮಾನಗಳನ್ನು ಹುಟ್ಟಾಕ್ತಾ ಇದೆ. ಇಮ್ರಾನ್ ಖಾನ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವ ಸುದ್ದಿಗೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಒಂದು ಮಾಹಿತಿ ಪ್ರಕಾರ ಇಮ್ರಾನ್ ಖಾನ್ ಅವರ ಸಹೋದರಿಯರಾದ ಅಲಿಮಾ ಖಾನ್, ಉಜ್ಮಾ ಖಾನ್ ಹಾಗೂ ನೂರಿನ್ ನಿಜಾಮ್ ಅವರು ಜೈಲಿನೊಳಗೆ ಹೋಗಲು ಅನುಮತಿ ಕೇಳಿದ್ರು. ಅನುಮತಿಯನ್ನ ಕೊಡದ ಸಂದರ್ಭದಲ್ಲಿ ಜೈಲಿನ ಹೊರಗೋಗಿ ಪ್ರತಿಭಟನೆ ನಡೆಸಿದ್ರು. ನಮ್ಮ ಅಣ್ಣನನ್ನ ನೋಡಬೇಕು, ಹೊರಗಡೆ ಈ ರೀತಿಯ ಸುದ್ದಿ ಹರಿದಾಡ್ತಾ ಇದೆ, ನಮಗೆ ಈ ವಿಷಯದಲ್ಲಿ ಕ್ಲಾರಿಟಿ ಬೇಕು, ಹೀಗಾಗಿ ನಾವು ನಮ್ಮ ಅಣ್ಣನನ್ನ ನೋಡಲೇಬೇಕು ಅಂತ ಜೈಲಿನ ಅಧಿಕಾರಿಗಳಿಗೆ ಸಹೋದರಿಯರು ಮನವಿ ಮಾಡಿದ್ರು. ಆದರೆ ಅಲ್ಲಿನ ಪೊಲೀಸರು ಮಾತ್ರ ಯಾವುದಕ್ಕೂ ಅವಕಾಶ ಮಾಡಿ ಕೊಡ್ಲೇ ಇಲ್ಲ. ಬದಲಾಗಿ ವಿಚಿತ್ರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದ್ದರಂತೆ. ಇದ್ದಕ್ಕಿದ್ದಂತೆ ಅಲ್ಲಿನ ವಿದ್ಯುತ್ ದೀಪಗಳನ್ನ ಆಫ್ ಮಾಡಿ ಹೆಣ್ಣು ಮಕ್ಕಳು ಅನ್ನೋದನ್ನ ಕೂಡ ನೋಡದೆ ಕತ್ತಲಲ್ಲಿ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಇಮ್ರಾನ್ ಖಾನ್ ಸಹೋದರಿಯೊಬ್ಬರು ಆರೋಪ ಮಾಡಿದ್ದಾರೆ.
ಇಮ್ರಾನ್ ಖಾನ್ ಸಹೋದರಿ ಹೇಳುವ ಪ್ರಕಾರ, ನನಗೆ ವಯಸ್ಸಾಗಿದೆ, ನನಗೀಗ 71 ವರ್ಷ ವಯಸ್ಸು. ಪೊಲೀಸರು ನನ್ನ ವಯಸ್ಸನ್ನು ಕೂಡ ನೋಡಲಿಲ್ಲ. ನನ್ನನ್ನು ನೆಲಕ್ಕೆ ತಳ್ಳಿದ್ರು, ರಸ್ತೆಯಲ್ಲಿ ಎಳೆದುಕೊಂಡು ಹೋದರು. ನನ್ನ ಮೈಯಿಂದ ರಕ್ತ ಸುರಿದ್ರು, ಕೇರ್ ಮಾಡಲಿಲ್ಲ. ನಾನು ವಿರೋಧಿಸಿದ್ದಕ್ಕೆ ನನ್ನ ಕೆನ್ನೆಗೆ ಹೊಡೆದಿದ್ದಾರೆ. ನಮ್ಮ ಅಣ್ಣನನ್ನು ನೋಡೋದಕ್ಕೆ ಕೂಡ ಅವಕಾಶ ಕೊಡಲಿಲ್ಲ ಅಂತ ಇಮ್ರಾನ್ ಖಾನ್ ಸಹೋದರಿಯೊಬ್ಬರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಸ್ನೇಹಿತರೆ, ಇಮ್ರಾನ್ ಖಾನ್ ವಿಚಾರದಲ್ಲಿ ಹಲವು ತಿಂಗಳುಗಳಿಂದ ಪ್ರತಿಭಟನೆಗಳು ನಡೀತಾ ಇದೆ. ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲಿ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ. ದ್ವೇಷದ ಕಾರಣಕ್ಕಾಗಿ ಪಿತೂರಿ ಮಾಡಿ ಅವರನ್ನ ಜೈಲಿನಲ್ಲಿ ಇಡಲಾಗಿದೆ. ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಅವರ ಬೆಂಬಲಿಗರು ಕಳೆದ 3 ತಿಂಗಳುಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಲಿ, ಇಮ್ರಾನ್ ಖಾನ್ ಜೈಲು ಸೇರಿ 2 ವರ್ಷಗಳು ಕಳೆದಿದೆ. 2023ರಲ್ಲಿ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಇಮ್ರಾನ್ ಖಾನ್ ಅವರನ್ನ ಜೈಲಿಗಟ್ಟಲಾಗಿತ್ತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಯಾರೇ ಆರೋಪಿ ಅಥವಾ ಅಪರಾಧಿ ಜೈಲಿನಲ್ಲಿದ್ದರೂ ಅವರನ್ನ ಭೇಟಿಯಾಗೋದಕ್ಕೆ ಕುಟುಂಬಸ್ಥರಿಗೆ ಅವಕಾಶ ಇದೆ. ಇಮ್ರಾನ್ ಖಾನ್ ಭೇಟಿಗೂ ಅವಕಾಶವನ್ನ ನೀಡಲಾಗ್ತಾ ಇತ್ತು. ಆದರೆ ಕಳೆದ 1 ತಿಂಗಳಿನಿಂದ ಇಮ್ರಾನ್ ಖಾನ್ ಅವರನ್ನ ಭೇಟಿ ಮಾಡೋದಕ್ಕೆ ಯಾರಿಗೂ ಅವಕಾಶ ನೀಡ್ತಾ ಇಲ್ಲ. ಅದರಲ್ಲೂ ಖೈಬರ್ ಪ್ರಾಂತ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರು ಬರೋಬ್ಬರಿ 7 ಬಾರಿ ಇಮ್ರಾನ್ ಖಾನ್ ಅವರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು, ಅವರಿಗೂ ಅವಕಾಶ ಸಿಗಲಿಲ್ಲ. ಹೀಗಾಗಿ ಹಲವು ಅನುಮಾನಗಳು ಸಹಜವಾಗಿಯೇ ಮೂಡಿದೆ. ಅಫ್ಘಾನಿಸ್ತಾನದ ಮಾಧ್ಯಮಗಳಂತೂ ಇಮ್ರಾನ್ ಖಾನ್ ಹತ್ಯೆ ಆಗಿರೋದು ಸತ್ಯ ಅಂತ ಸಾರಾಸಗಟಾಗಿ ಹೇಳ್ತಾ ಇದೆ. ಈ ಬಗ್ಗೆ ಅಫ್ಘಾನಿಸ್ತಾನ್ ಟೈಮ್ಸ್ ವರದಿ ಮಾಡಿದ್ದು, PTI ಅಧ್ಯಕ್ಷ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲಿ ಹತ್ಯೆ ಮಾಡಲಾಗಿದೆ. ಅನುಮಾನಾಸ್ಪದ ಹತ್ಯೆಯ ನಂತರ ಅವರ ದೇಹವನ್ನ ಜೈಲಿನಿಂದ ಹೊರಗಾಕಲಾಗಿದೆ ಅಂತ ವರದಿ ಮಾಡಿದೆ. ಇಂಥದ್ದೊಂದು ವರದಿ ಹೊರಬೀಳ್ತಾ ಇದ್ದಂತೆ ಇಮ್ರಾನ್ ಖಾನ್ ಅವರ ಕುಟುಂಬ ಕಂಗಾಲಾಗಿದೆ. ಅವರ 3 ಸಹೋದರಿಯರು ಕಳೆದ 21 ದಿನಗಳಿಂದ ಜೈಲಿನ ಹೊರಗಡೆ ಕಾಯುತ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಪಾಕಿಸ್ತಾನದ ISI ಹಾಗೂ ಆರ್ಮಿ ಸೇರಿಕೊಂಡು ಇಮ್ರಾನ್ ಖಾನ್ ಅವರ ಜೀವ ತೆಗೆದಿದೆ. ಹಾಗಾದರೆ ಪಾಕಿಸ್ತಾನದ ಆರ್ಮಿಗೆ ತನ್ನದೇ ದೇಶದ ಮಾಜಿ ಪ್ರಧಾನಿಯನ್ನ ಕಂಡ್ರೆ ಯಾಕಿಷ್ಟು ದ್ವೇಷ ಅನ್ನುವ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಕೂಡ ಮೂಡಿರಬಹುದು. ಅದಕ್ಕೆ ಉತ್ತರ ಇದೆ. ಇಮ್ರಾನ್ ಖಾನ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ಸೇನೆಯನ್ನ ತಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಜೈಲು ಸೇರಿದ ಮೇಲೂ ಪಾಕ್ ಆರ್ಮಿ ವಿರುದ್ಧ ಇಮ್ರಾನ್ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಅದರಲ್ಲೂ ಈಗಿನ ಸೇನಾ ಮುಖ್ಯಸ್ಥ ಮುನೀರನಿಗೆ ಅದೊಂದು ಸಲಹೆಯನ್ನ ಕೂಡ ಕೊಟ್ಟಿದ್ರು ಇಮ್ರಾನ್ ಖಾನ್. ಭಾರತದ ವಿರುದ್ಧ ಪಾಕಿಸ್ತಾನ ಗೆಲ್ಲಬೇಕು ಅಂದ್ರೆ ಪಾಕ್ ಸೇನಾಧ್ಯಕ್ಷ ಆಸಿಮ್ ಮುನೀರ್ ಮತ್ತು PCB ಮುಖ್ಯಸ್ಥ ಮೊಹಸಿನ್ ನಖ್ವಿ ಅವರನ್ನೇ ಆರಂಭಿಕ ಆಟಗಾರರಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿದ್ರು. ಈ ಹೇಳಿಕೆಯಿಂದ ಆಸಿಮ್ ಮುನೀರಿಗೆ ಭಾರಿ ಅವಮಾನವಾಗಿತ್ತು. ಇದೇ ರೀತಿಯ ಟೀಕೆಗಳನ್ನ ಇಮ್ರಾನ್ ಖಾನ್ ಪಾಕ್ ಆರ್ಮಿಯ ವಿರುದ್ಧ ಆಗಾಗ ಮಾಡ್ತಾನೆ ಇದ್ರು. ಹೀಗಾಗಿ ಸಹಜವಾಗಿಯೇ ಆರ್ಮಿಗೆ ಇಮ್ರಾನ್ ಖಾನ್ ಕಂಡ್ರೆ ಆಗ್ತಾ ಇರಲಿಲ್ಲ. ಇದೇ ದ್ವೇಷದಲ್ಲಿ ಇಮ್ರಾನ್ ಖಾನ್ ಅವರನ್ನ ಜೈಲಿನಲ್ಲೇ ನಿಗೂಢವಾಗಿ ಹತ್ಯೆ ಮಾಡಲಾಗಿದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಸರ್ಕಾರದ ವಿರುದ್ಧ ಕೂಡ ಇಮ್ರಾನ್ ಖಾನ್ ಜೈಲಿನಲ್ಲಿದ್ಕೊಂಡೇ ಹೋರಾಟ ಮಾಡ್ತಾ ಇದ್ರು. ಸರ್ಕಾರದ ಕೆಲವೊಂದು ನಿಲುವುಗಳ ವಿರುದ್ಧ ಇಮ್ರಾನ್ ಖಾನ್ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಈ ಹೋರಾಟದಿಂದ ಅಲ್ಲಿನ ಜನ ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬೀಳೋದಕ್ಕೆ ಶುರು ಮಾಡಿದ್ರು. ಈ ಎಲ್ಲಾ ಕಾರಣಗಳಿಂದಲೇ ಇಮ್ರಾನ್ ಖಾನ್ ಅವರ ಪ್ರಾಣವನ್ನೇ ತೆಗೆಯಲಾಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೇವೆ, ಈ ಸುದ್ದಿಯ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕಾಗಿದೆ. ಆದರೆ ಸದ್ಯ ಪಾಕಿಸ್ತಾನ ನಡೆದುಕೊಳ್ತಾ ಇರುವ ರೀತಿ ನೋಡಿದರೆ ಈ ಸುದ್ದಿಯಲ್ಲಿ ಸತ್ಯ ಇದೆ ಅಂತ ಅನಿಸದೆ ಇರೋದಿಲ್ಲ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.